ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರ ನಿವಾಸ ಕಚೇರಿಯ ಮೇಲೆ ಇಡಿ ದಾಳಿಯನ್ನ ನಡೆಸಿದ್ದು ಇಂಚಿಂಚು ಶೋಧ ಕಾರ್ಯವನ್ನು ಕೂಡ ಮಾಡಿದೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ನಿವಾಸ ಮತ್ತು ಕಚೇರಿಯ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಮಾಲೂರು ತಾಲೂಕು ಕಚೇರಿಯಲ್ಲೂ ಕೂಡ ಶೋಧ ಕಾರ್ಯ ಆಗಿದೆ. ಶಾಸಕ ನಂಜೇಗೌಡ ಕಚೇರಿ, ತಾಲೂಕು ಕಚೇರಿ ಮತ್ತು ಅವರ ನಿವಾಸವನ್ನ ಇಂಚಿಂಚಾಗಿ ಜಾಲಾಡಲಾಗಿದೆ. ನಂಜೇಗೌಡ ಕಾರು ಸೇರಿ ಎಲ್ಲೆಡೆ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಮನೆಯ ಹೊರಗೆ ಜಮಾಯಿಸಿದ್ದಾರೆ ನಂಜೇಗೌಡ ಅವರ ಬೆಂಬಲಿಗರು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರ ನಿವಾಸದಲ್ಲಿ ಮತ್ತು ಅವರ ಕಚೇರಿಯಲ್ಲಿ ಇಡಿ ದಾಳಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಹೊರಗೆ ಬೆಂಬಲಿಗರು ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ, ಒಳಗೆ ಎಲ್ಲಾ ಒಂದು ಪ್ರಕ್ರಿಯೆಗಳನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಯಿಂದ. ರವಿ, ನಂಜೇಗೌಡ ಅವರ ನಿವಾಸ ಮತ್ತು ಕಚೇರಿಯಲ್ಲಿ ಶೋಧ ಕಾರ್ಯ ಇನ್ನು ಯಾವ ಹಂತಕ್ಕೆ ಹೋಗಿದೆ, ಮುಗಿದಿದೆಯಾ? ದಿವ್ಯಜ್ಯೋತಿ, ಬೆಳಿಗ್ಗೆ 5 ಗಂಟೆಯಿಂದ ಕೂಡ 25ಕ್ಕೂ ಹೆಚ್ಚು ಅಧಿಕಾರಿಗಳು ಶಾಸಕ ನಂಜೇಗೌಡ ಮನೆ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ 10ಕ್ಕೂ ಹೆಚ್ಚು ಭಾಗಗಳಲ್ಲಿ ಶೋಧ ಕಾರ್ಯನ ಆರಂಭಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೋಚಿಮುಲ್ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ MD ಜೊತೆಗೆ ಅಲ್ಲಿನ ಅಧಿಕಾರಿಗಳು, ಸಿಬ್ಬಂದಿ, ನಿರ್ದೇಶಕರು ಮನೆಗಳು ಕೂಡ ಈಗಾಗಲೇ ಶೋಧ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ನಂಜೇಗೌಡ ಅವರಿಗೆ ಸಂಬಂಧಿಸಿದಂತೆ 4 ಕಡೆ ಅಂದರೆ ಅವರ ಮನೆ, ಅವರ ಕ್ರಷರ್ ನಂಜುಂಡೇಶ್ವರ ಸ್ಟೋನ್ ಕ್ರಷರ್, ಜೊತೆಗೆ ಅವರ ತಾಲೂಕು ಕಚೇರಿ, ಜೊತೆಗೆ 4 ಒಟ್ಟು 10ಕ್ಕೂ ಹೆಚ್ಚು ಕಚೇರಿಗಳ ಹೆಚ್ಚು ಕಡೆಗಳಲ್ಲಿ ಈಗಾಗಲೇ ಶೋಧ ಕಾರ್ಯ ಆರಂಭಿಸಿರ್ತಕ್ಕಂಥದ್ದು. ನಾವಿವತ್ತು ಕೊಮ್ಮನಹಳ್ಳಿ ಏನು ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ನಿವಾಸದ ಎದುರಿದ್ದೇವೆ. ಇಲ್ಲಿ ನೋಡೋದಾದ್ರೆ ಈಗಾಗಲೇ ಏನು ಬೆಳಿಗ್ಗೆ 5 ಗಂಟೆಯಿಂದ ಕೂಡ ಅಧಿಕಾರಿಗಳು ಶೋಧ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಜನ ಏನು ಅವರ ಬೆಂಬಲಿಗರು, ಅವರ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಹಲವು ಮುಖಂಡರುಗಳು ಕೂಡ ಈಗಾಗಲೇ ಮನೆ ಹತ್ರ ಜಮಾಯಿಸಿರ್ತಕ್ಕಂಥದ್ದು. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಬೆಳಗ್ಗೆ 5 ಗಂಟೆಯಿಂದ ಶೋಧ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಅಂಗರಕ್ಷಕ ಇರ್ಬೋದು, ಜೊತೆಗೆ ಅವರ ಗನ್ಮ್ಯಾನ್, ಡ್ರೈವರ್ ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಅವರೆಲ್ಲರನ್ನೂ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಇನ್ನು ಅಗತ್ಯ ದಾಖಲೆಗಳ ಪರಿಶೀಲನೆಯಲ್ಲಿ ಈಗಾಗಲೇ ಅಧಿಕಾರಿಗಳು ತೊಡಗಿರ್ತಕ್ಕಂಥದ್ದು. ಇನ್ನು ಪಕ್ಕದಲ್ಲೇ ಇರುವಂಥ ಸ್ಟೋನ್ ಕ್ರಷರ್ನಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವರ ಚಾರ್ಟೆಡ್ ಅಕೌಂಟೆಂಟು, ಜೊತೆಗೆ ಏನು ತಾಲೂಕು ಕಚೇರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಈಗಾಗಲೇ ಶೋಧ ಕಾರ್ಯ ಆರಂಭಿಸಿರ್ತಕ್ಕಂಥದ್ದು. ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಏನು ನಿರ್ದೇಶಕರಿದ್ದಾರೆ, ಜೊತೆಗೆ ಏನು MD ಇವರ ಮನೆ ಜೊತೆಗೆ ಕಚೇರಿಗಳನ್ನು ಕೂಡ ಶೋಧ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಅಂದರೆ ಇತ್ತೀಚೆಗೆ ಇವರ ವಿರುದ್ಧ ನೇಮಕಾತಿ ವಿಚಾರದಲ್ಲಿ ದೊಡ್ಡ ಹಗರಣ ನಡೆದಿದೆ ಅನ್ನೋ ಒಂದು ಆರೋಪಗಳು ಕೇಳಿಬಂದಿತ್ತು. ಅದರಂತೆ ಇಡಿ ಅಧಿಕಾರಿಗಳು ಈಗಾಗಲೇ ಆ ಬೆನ್ನಲ್ಲೇ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅದರಂತೆ ಬೆಳಗ್ಗೆ 5 ಗಂಟೆಯಿಂದ ಅಧಿಕಾರಿಗಳು ಈಗಾಗಲೇ ಶೋಧ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಇನ್ನು ಯಾವ ಉದ್ದೇಶಕ್ಕೆ ರೈಡ್ ನಡೆದಿದೆ, ಜೊತೆಗೆ ಏನಾದ್ರು ಹಣ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇನ್ನು ಸದ್ಯಕ್ಕೆ ಸಿಗಬೇಕಾಗಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.